ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಇವತ್ತು ಬೆಫಲ ಮಿಲ್ಕಿಂಗ್ ಮಾಡೋದು ವಿಡಿಯೋ ಮಾಡಿದ್ದೀನಿ. ಅದನ್ನು ತೋರಿಸ್ತೇನೆ ನಾನು ನಿಮ್ಗೆ. ವಿಡಿಯೋ ಯಾವ ರೀತಿ ಬಂದೈತೆ ಅಂತ ನೋಡಿಲ್ಲ ನಾನು, ಯಾಕಂದ್ರೆ ನಮ್ಮ ಮನೆಯವ್ರ ಹತ್ರ ಮೊಬೈಲ್ ಕೊಟ್ಟಿದ್ದೆ. ಅವ್ರಿಗೆ ಅಷ್ಟೊಂದು ವಿಡಿಯೋ ಮಾಡೋಕ್ಕೆ ಬರೋಂಗಿಲ್ಲ. ಫಸ್ಟ್ ಟೈಮ್ ಅವರು ಮೊಬೈಲ್ ಹಿಡಿದು ವಿಡಿಯೋ ಮಾಡಿದ್ದಾರೆ, ನಾನು ಜಾಸ್ತಿ ಫೋರ್ಸ್ ಮಾಡಿದ್ದಕ್ಕೆ. ಹಾಗಾಗಿ ವಿಡಿಯೋ ಯಾವ ರೀತಿ ಬಂದೈತೆ ಅಂತ ನಿಮ್ಗೆ ಗೊತ್ತಾಗಿಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಶೇರ್ ಮಾಡೋ ಮೂಲಕ ನಂಗೆ ಸಪೋರ್ಟ್ ಮಾಡಿ ನೀವು ನೋಡ್ಕೊಂಬನ್ನಿ ಯಾವ ರೀತಿ ಆಗಿದೆ ಅಂತೇಳಿ. ಫ್ರೆಂಡ್ಸ್, ನಾನೇನು ಬಕೆಟಿಂದ ಇನ್ನೊಂದು ಬಕೆಟಿಗೆ ನೀರು ಹಾಕ್ತಾ ಇದ್ದೀನಲ್ವಾ, ಅವು ನಾನು ಮೊನ್ನೆನೇ ಹೇಳಿದ್ದೀನಲ್ವ, ಮೊನ್ನೆ ಲಾಗಲ್ಲಿ ಗೊಂಜಾಳ ಹಿಟ್ಟು ಹಾಕ್ಸಿರ್ತೀವಿ ನಾವು. ಗೊಂಜಾಳ ಇದ್ದರೆ ಗೊಂಜಾಳ, ಸಜ್ಜೆ ಇದ್ದರೆ ಸಜ್ಜೆ. ಇವಾಗ ಗೊಂಜಾಳ ಇದೆ. ಗೊಂಜಾಳ ಹಿಟ್ಟು, ಗೊಂಜಾಳ ಅಂದರೆ ಗೋವಿನ ಜೋಳ, ಅದು ಹಿಟ್ಟು ಹಾಕ್ಸಿರ್ತೀವಿ. ಎಮ್ಮೆಗೆ ಅರ್ಧ ಮತ್ತು ಆಕಳಿಗೆ ಅರ್ಧ ನೀರು. ಒಂದು ಬಕೆಟಲ್ಲಿ ಆಕಳಿಗೆ, ಮತ್ತೊಂದು ಬಕೆಟಲ್ಲಿ ಎಮ್ಮೆಗೆ ನೀರು ಇದನ್ನು ತೆಗೆದಿರ್ತೀವಿ. ನಮ್ಮ ಗೌರಿಗೇನು ನಾನು ಮೊದಲೇ ಹೇಳ್ದಂಗೆ, ಮೊದಲಿನ ಲಾಗಲ್ಲಿ ಹೇಳ್ದಂಗೆ, ನಮ್ಮ ಗೌರಿಗೆ ಮುಸುಕು ನೀರು ಇಟ್ಟರು ನಡೆಯುತ್ತೆ, ಇಡದೆ ಇದ್ರು ನಡೆಯುತ್ತೆ. ಆದರೆ ಎಮ್ಮೆ ಕಂಪಲ್ಸರಿ ನೀರು ಬೇಕೇ ಬೇಕು. ಈಗ ಬೇಗ ಖಾಲಿ ಆದಂದ್ರೆ ಆಮೇಲೆ ಅದು ಹಿಂಡಕ್ಕೆ ಸ್ವಲ್ಪ ಹಠ ಮಾಡತ್ತೆ. ನಾನು ಇವಾಗ ಬಕೆಟ್ ಇಟ್ಟೆ ನೋಡಿ, ಅಲ್ಲಿ ಇನ್ನು ಎಮ್ಮೆ ಹೊಡ್ಕೊಂಬಂದು ಅದನ್ನ ಕರ್ಕೊಂಬಂದು ಕಟ್ಟಬೇಕಲ್ಲಿ. ಮತ್ತು ಬಕೆಟಲ್ಲಿ ಏನು ನೀರು ಒಯ್ತಾ ಇದ್ದೀನಿಲ್ಲ, ಅವು ಗೌರಿ ಅಲ್ಲೇ ನೀರು ಇಡ್ತೀವಿ ನಾವು. ಹಿಂಡು ಮುಂದೆ ಏನು ಇಡುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ. ಆದರೆ ಎಮ್ಮೆ ಕಂಪಲ್ಸರಿ ನಾವು ಹಿಂಡು ಮುಂದೆ ಹಾಲು ಏನು ಕರಿತಿರ್ತೀವಲ್ಲ ಅವಾಗ ನೀರು ಇಡಲೇಬೇಕು. ನಾನು ಇವಾಗ ಅದು ಗೌರಿಗೆ ನೀರಿಟ್ಟು ಮತ್ತು ಎಮ್ಮೆ ಬಿಚ್ಕೊಂಡು ಬರ್ತಾಯಿದ್ದೀನಿ. ಬೇಯಿಸ್ತಾ ಇದ್ದೀನಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ಆ ಬಿಸಿಲಿರೋದ್ರಿಂದಾಗೆ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಅರ್ಥ ಆಗ್ಬೋದಂತ ಅನ್ಕೋತೀನಿ ನಾನು ನಿಮ್ಗೆ. ಮತ್ತು ಫ್ರೆಂಡ್ಸ್, ಎಮ್ಮೆ ಜಾಸ್ತಿ ಹಾಲು ಕೊಡೋಲ್ಲಲ್ಲ, 1 ಲೀಟ್ರ್ ಅಷ್ಟೇ ಕೊಡತ್ತೆ. 1 ಲೀಟ್ರ್ ಮೇಲೆ ಸ್ವಲ್ಪ ಕೊಡತ್ತೆ. ಅದಕ್ಕೆ ಕ್ಯಾನ್ ಏನಿದೆ ಅಲ್ವಾ ಹಾಲು ಹಾಕಕ್ಕಂತೀವಿ, ಅದು 1 ಲೀಟ್ರದ, ಮತ್ತು ಚೆರಿಗೆನೂ 1 ಲೀಟ್ರದ್ದು. ಅವನ್ನೆರಡು ತಂದಿರ್ತೇನೆ. ಅಷ್ಟು ಹಾಲು ಆಗ್ತಾವೆ. ಕ್ಯಾನ್ 1 ಲೀಟ್ರ್ ಆಗಿ ಮತ್ತು ಸ್ವಲ್ಪ ನಮ್ಗೊಂದು ಸ್ವಲ್ಪ ಉಳಿತಾವು. ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮ ಕಡೆ ಎಮ್ಮೆ ಹಿಂಡಬೇಕಾದ್ರೆ ಒಂದು ಪದ್ಧತಿ ಇದೆ. ಇವಾಗ ತೋರಿಸ್ತಾನೆ. ನೀರು ತೊಗೊಂಡು ನಾನು ಲೇನ್ ಹಾಕ್ತಾ ಇದ್ದೀನಿಲ್ಲ, ಆ ರೀತಿ 2 ಸಲ ಎಮ್ಮೆ ಮೇಲೆ ಚಪ್ಪರಿಸ್ಬೇಕು ನಾವು, ಆ ರೀತಿ ನೀರು ಹಾಕಿ ಇದನ್ನು ಮಾಡಬೇಕು. ಮಾಡಿದ ನಂತರ ನಾವು ಎಮ್ಮೆ ಹಿಂಡೋದು. ನಮ್ಮ ಕಡೆ ನಮ್ಮ ಹಳ್ಳಿಗಳ ಕಡೆ ಎಲ್ಲರ ಮನೆಯಲ್ಲೂ ಇದೇ ರೀತಿ ಒಂದು ಪದ್ಧತಿ ಐತಿ. ಅದು ಯಾಕಂತ ನನಗೆ ಗೊತ್ತಿಲ್ಲ. ಮುಂದೊಂದು ದಿನ ತಿಳ್ಕೊಂಡು ಹೇಳ್ತೇನೆ ನಾನು ಮತ್ತೊಂದು ಲಾಗಲ್ಲಿ. ನಾನಿವಾಗ ಕರ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಕೆಸಲು ಬಿಗಿದಿರತ್ತೆ. ಹಾಲು ಬೇಗ ಬರೋದು ಸ್ವಲ್ಪ ಬರಲ್ಲ, ಕಷ್ಟ ಆಗತ್ತೆ. ಲೇಟಾಗಿ ಸ್ವಲ್ಪ ಹಾಲು ಬರ್ತಾವೆ. ನಾನು ನಮ್ಮ ಮನೆಯವ್ರಿಗೆ ವಿಡಿಯೋ ಸರಿಯಾಗಿ ಮಾಡು ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಹಾಲು ಹಿಂಡ್ಕೊಂತ. ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ನನ್ನ ಹಾಲು ಹಿಂಡೋದು. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲ, ಹಾಗಾಗಿ ಹಾಲು ಬೇಗ ಬರಲ್ಲ.
ಬಿಟ್ಟು ಒಂದು ಸ್ವಲ್ಪ ಮುಂದೆ ಅಂದ್ರೆ ಹಾಲಿನ ಕುಳಿ ಕಡೆ ಸರಿ ಬಾಯ್ ತೆಗೆ ಕೀರ್ತಿ. ಬಿಡ ನೀ ಬೆಳೆಸಿ
ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ವಾ, ನಾನು ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.